ಆ ಶ್ರೇಯೋಸ್ತು ಎಂಟ ನಿಂತು ದಣಿಯಬಾರದು. ಹೀಗ್ ಬನ್ನಿ ನಿಂತ ದಣದದ್ದಲ್ಲ, ದಣದೇ ನಿಂತದ್ದು ಈಗ. ಹೌದಾ? ಹೌದಪ್ಪ. ಆ ದಣಿವಿನ ಪರಿಹಾರ ಕೂತ್ಕೊಳ್ಬೇಕು ತಾನೆ. ಹೌದು, ಬನ್ನಿ ಕೂತ್ಕೊಳ್ಳಿ. ಮುಳ್ಳಿದ್ದು ಅಡ್ಡಿಲ್ಲಾಗಿತ್ತು, ಅಷ್ಟು ಸುಲಭದಲ್ಲೆಲ್ಲ ಒಳಗೆ ಹೋಗುದಿಲ್ಲಾಗಿತ್ತು. ಇದು ಮಕ್ಕಳ ಅಪಾಯ ಆಯ್ತು. ಏನಂದ್ರೆ ನೀ ತೋರಿಸ್ದೆ, ನಾ ಹೋಗಿ ಕೂತ್ಬಿಟ್ಟೆ. ಏನಾಯ್ತು? ಅದು ಬಂಡೆಗಲ್ ಮೇಲೆ ಹಿಮಾಲಯವೇನೆ. ಕೂತದ್ದೆ ಒಂದೇ ಸಲ ನಮಗೆ ನೋಡು ಚೊಯ್ಯ ನೆತ್ತಿವರೆಗೂ ಆ ತಣ್ಣಗಿನ ಅಂಶ ಎಳ್ಕೊಂಡಾಗ ಇತ್ತು. ಈ ಬಿಸಿಯಲ್ಲೋ ಚೊಯ್ಯ ಆಗೋದು? ಚೊಯ್ಯ ಶಬ್ದ ಅಂದ್ರೆ ಎಳ್ಕೊಂಡದ್ ನಾ ಹೇಳೋದು. ಏರಿದ್ದೆ, ಆದ್ರೆ ಎಂತ ಮಾಡುವ, ಬೇರೆ ದಾರಿ ಇಲ್ಲ. ಇಲ್ಲಿ ಇರುವುದೆಲ್ಲ ಅದೇ. ಪಾಪ ಅವ ಕಾಲು ಇಟ್ಕೊಂಡಿದ್ದ, ನಮ್ಗೆ ಅಂಥದ್ದು ಇಲ್ಲ. ಹಾಗೆ ನಾವು ತಿರುಗಾಟದಲ್ಲಿದ್ದವರು ಹೊಂದ್ಕೊಬಿಡ್ತೇವೆ ಜಾಗಕ್ಕೆ. ಗಂಟನ್ನೇ ಅಡಿಗಿಟ್ಕೊಂಡಿದ್ದೆ. ಎಂತ ಮಾಡುದು, ಇರುವುದು ಒಂದೇ ಅದು. ತಂಪು ಗಂಟನ್ನ ದಾಟುವ ಮೊದಲಾಗಿ ನಾ ಹೇಳಬೇಕು, ಕೇಳಬೇಕು. ಆದ್ರೂ ಒಂದು ಅದ್ರ ಒಳಗೆ ಇದ್ದದ್ದು ಯಾವುದು ಎಳೆಯುವ ಅಂಶ ಇದ್ದದ್ದು, ಹಾಗಾಗಿಲ್ಲ. ಮೊದಲಾಗಿ ನಮಸ್ಕರಿಸಿಕೊಳ್ಳಬೇಕು. ಒಳ್ಳೆದಮ್ಮ. ಒಂದು ಮಾತು ನಿಮ್ಮಲ್ಲಿ ಏನು? ಆವಲಿಂದ ಬಂದಿರಯ್ಯ ಭೂಮಿ ದೇವ, ಆವಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ ಭೂಮಿ ದೇವ, ನೀ ಆವಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ ಭೂಮಿ ದೇವ, ಶತ ಸಾವಿರವು ಕೋಪುರಲ್ಲಿ ಭೂಮಿ ದೇವ, ಶತ ಸಾವಿರವು ಕೋಪುರಲ್ಲಿ 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 ಭೂಮಿ ದೇವ. ಭೂಮಿ ದೇವ, ಈ ವಿಧಾನ ದೂರರು ಭೂಮಿ ದೇವ, ಕಾವಿಂಗಾವಲ್ಲಿ ಪಯಣವಯ್ಯ ಭೂಮಿ ದೇವ, ಕಾವಿಂಗಾವಲ್ಲಿ ಪಯಣವಯ್ಯ ಭೂಮಿ ದೇವ. ಆವಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ ಭೂಮಿ ದೇವ, ಭೂಮಿ ದೇವ. ಮೊದಲಾಗಿ ಅಡಿದಾವರೆಗಳಿಗೆ ನಮಸ್ಕಾರ ಮಾಡಿದ್ದು ಯಾಕಾಗಿ? ಯಾಕಮ್ಮ? ನೀವು ಭೂಮಿ ದೇವರು. ನಮ್ಗಾಗಿ ಹೇಳ್ತು. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂದ್ರೆ
ಬ್ರಾಹ್ಮಣರು ನಮ್ಮ ಬಗ್ಗೆ ಹೌದು ಬ್ರಾಹ್ಮಣರು ಅಂದ್ರೆ ಓಡಾಡುವುದು ತಿರುಗಾಡುದು ದೇವರು ಅಂತ ಹೌದು ಮತ್ತೆ ಹೇಳುದು ಹ. ಬ್ರಾಹ್ಮಣೋ ಮಮ ದೇವತಾ ಅಂತ ಪ್ರಾಜ್ಞರು ಹೇಳ್ತಾರೆ. ಹ್ಮ್ ಕೆಲವು ಬೇಡದೇವ್ರು ಕಿಡಿಗೇಡಿಗಳು ಹೇಳುದೇ ಬೇಡ. ಏನು ಬ್ರಾಹ್ಮಣೋ ಮೊಮ್ಮೆ ತಿಂತ ಅಂತ ಮಾಡುವ ನಮ್ಮ ಹಣೆ ಹೇಳಿಕೆ ಕದವ ಅಂತರ ಹೇಳಿ ಅದು ನಾವು ಹೇಳ್ಸ್ಕೋಬೇಕಿಲ್ಲ. ಅದು ಆಡುವವರ ಮನಸ್ಥಿತಿ ಬಿಟ್ಟಿದ್ದು, ನಾವು ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ. ಹೇಳುವುದೇನು ಕಡಿಮೆ ಇಲ್ಲ. ಸಾಯೋ ಹೊಂದಾಣಿಕೆ ನಿಮ್ಮ ಬ್ರಾಹ್ಮಣರಲ್ಲಿ ನೀವು ಮೂಗಿ ಕೈ ಹಾಕ್ತೀರಿ ಅವರು ಅದೇ ಹಾಗೆ ಅದು ಪ್ರಾರಬ್ಧ ಸುಮ್ಮನೆ. ಹಾಗಾದ್ರೆ ದೇವತೆಗಳೆಲ್ಲ ಮಂತ್ರಾಧೀನ. ಹೌದು. ಮಂತ್ರ ಯಾರ ಅಧೀನ? ಬ್ರಾಹ್ಮಣರ ಬ್ರಾಹ್ಮಣರ ಅಧೀನ. ಹೌದು. ಆ ಕಾರಣಕ್ಕಾಗಿ ನೀವು ದೇವರೇ. ಹೌದು 6 ಕರ್ಮಗಳುಂಟು. ಹೌದು. ಒಬ್ಬೊಬ್ಬರಿಗೆ ಒಂದೊಂದು ಕರ್ಮಗಳು. ಹೌದು. ಆದ್ರೆ ಬ್ರಾಹ್ಮಣರಿಗೆ ಆಗಲ್ಲ. 6 ಕರ್ಮಗಳು ಬ್ರಾಹ್ಮಣರಿಗೆ ಉಂಟು. ಹೌದಪ್ಪ. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ಜ್ಞಾನ, ಪ್ರತಿಗ್ರಹ. ಅದ್ಭುತ ಮಾರೈತಿ. ಬಹಳ ತಿಳ್ಕೊಂಡಿದ್ದೇನೆ, ಸಂತೋಷ ಆಯ್ತು. ಆದ್ರೆ ಕೆಲವು ನಮ್ಮ ಜಾತಿಯವರೇ ತಿಳ್ಕೊಳ್ಳಿಲ್ಲ. ಅಂದ್ರೆ ಎಲ್ಲವರು ಅಂತಲ್ಲ, ಬ್ರಾಹ್ಮಣರಲ್ಲಿ ಅಗಾಧ ಜ್ಞಾನ. ಅಯ್ಯೋ ಹಾಗಂತ ಕೆಲವರಿಗೆ ಇದು ಗೊತ್ತಿಲ್ಲದೆ ಹೋದವರು. ಅದು ಎಲ್ಲರಲ್ಲೂ ಹಾಗೆ ಹಾಗೆ ಒಳ್ಳೇದು ಕೆಟ್ಟದ್ದು. ಪ್ರತಿ ಸಮುದಾಯದಲ್ಲೂ ಕೆಟ್ಟದ್ದು ಒಳ್ಳೆದಲ್ಲಿ ಇರಬೇಕು. ತಿಳುವಳಿಕೆ ಮಟ್ಟವೂ ಹಾಗೆ. ಸೃಷ್ಟಿ ಅಂದ್ರೆ ಏನು ಹೇಳಿ? ಹಗಲು ರಾತ್ರಿ, ಮೇಲೆ ಕೆಳಗೆ, ಸಿಹಿ ಕೈ, ಉಗ್ಗು ತಗ್ಗು ಎಲ್ಲ ಇರಬೇಕು ಸ್ವಾಮಿ. ಪ್ರಪಂಚ ದೊಂಡಿಮಯ. ದೊಂದಿಮಯ ಅಲ್ಲ, ಇದು ದ್ವಂದ್ವ. ಹಾಗಾಗಿ ಪ್ರತಿಯೊಂದಲ್ಲೂ ಒಳ್ಳೇದು ಕೆಟ್ಟದ್ದು ಇರಬೇಕು ಸ್ವಾಮಿ. ಆದ್ರೆ ಹೆಚ್ಚಾಗಿ ಒಳ್ಳೇದೇ ಇರಲಿ ಅಂತ ನಾವು ಬಯಸಬೇಕು. ಅದು ಒಂದಾಗ್ತದೆ. ಏನು ಸಮತೋಲನ ಕಾದ್ಕೊಳ್ಬೇಕು ಅಂದ್ರೆ ಹಾಗೆ ಇರ್ಬೇಕು ಅಲ್ವಾ? ಶ್ರೀಮಂತರ ಪ್ರಪಂಚದಲ್ಲಿ ಹೆಚ್ಚಾದ್ರೆ ಕೆಲಸ ಮಾಡುದು ಯಾರು? ಆಗುದಿಲ್ಲ. ಅವನೇ ಪಾಪ ಅವ್ರ ಮನೆ ಕೆಲಸ ಮಾಡ್ಕೊಳ್ಳುದ. ಬಡವ ಶ್ರೀಮಂತ, ಬಡವ ಬಲ್ಲಿದೆ, ಎರಡೂ ಇದ್ರೆ ಮಾತ್ರ ಹೊಂದಾಣಿಕೆ. ಜ್ಞಾನಿ ಅಜ್ಞಾನಿ ಬೇಕು. ಎಲ್ಲ ಇಲ್ಲೇ ಹೋದ್ರೆ ಇವನ ಹತ್ರ ಮಾತಾಡ್ತಾರೆ, ಎಲ್ಲ ಜ್ಞಾನಿಗಳೇ ಆಗ್ಬಿಟ್ರೆ. ಹೀಗೆ 6 ಕರ್ಮಗಳನ್ನು ಹೊಂದಿರುವಂತ ನಿಮ್ಮನ್ನ ಕಂಡಾಗ ನನಗೆ ಸಂತೋಷವಾಯಿತು. ಹೌದೌದು. ಅದೇ ಎಂತ ಎಷ್ಟೊಂದು ಸಂಖ್ಯೆಯ ಬ್ರಾಹ್ಮಣರು, ಸಾವಿರಾರು ಸಂಖ್ಯೆಯಲ್ಲಿದ್ದೀರಿ ನೀವು. ಅಲ್ಲ, ಅದಕ್ಕೂ ಹೆಚ್ಚು. ಅದೇ ಅದ ಲೆಕ್ಕ ಇಲ್ಲ ಇವತ್ತಿನ ಮಟ್ಟಿಗೆ. ಅದು ಹೋಗುವ ರೀತಿ ಹೇಗೆ? ಈ ವಿಧದ ಭೂಸುರರು, ಈ ವಿಧದ ಭೂಸುರರು ಒಟ್ಟಾಗಿ ಸಾಲಾಗಿ ಹೊರಟಿದ್ದೀರಿ. ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಶೈವ, ಶಾಕ್ತೇಯ, ವೈಷ್ಣವ ಅಳು ಪ್ರಶ್ನೆ ಇಲ್ಲ. ಮತ್ತು ಹೇಳಬೇಕು ಅಂತ ಆದ್ರೆ ನೀವು ಹೇಳ್ದಾಗ ಈ ವಿಧದ ಹೇಳಿದ್ದು ಸರಿ. ಎಲ್ಲ ಬ್ರಾಹ್ಮಣರಾದ್ರು ಕೆಲವೊಬ್ಬರಿಗೆ ಹೆಸರು ಸಿಗುವಲ್ಲಿ ವ್ಯತ್ಯಾಸ ಇಲ್ವಾ? ಅಡಿಗರು, ಐತಾಳ್ರು, ಉರಾಳ್ರು, ಹೊಳ್ರು, ಅವಧಾನಿಗಳು, ಜೋಶಿಗಳು. ಮತ್ತು ಹೇಳಬೇಕು ಅಂದ್ರೆ ಈ ಕಡೆ ಮೈರ್, ಆ ಕಡೆಗೆ ಹೇಳಬೇಕು ಅಂತ ಹೇಳಿದ್ರೆ ಪದ್ಯಾನ್ರು, ಅಮ್ಮಣ್ಣರು, ನಿಂಗೆ ಅದೊಂದು ಸರಿ ನೆನ್ಪುರಾಣಿಕರು ಎಲ್ಲ. ನಿಂಗೆ ಆ ಜಾತಿ ಸುದ್ದಿ ಜಾಗ್ಯತೆ ಶುರುವಾಗೋಯ್ತು ನಿಂಗೆ. ಹಾಗೆ ಮತ್ತು ಆ ಕಡೆಗೆ ಹೋದ್ರು ಪುಲ್ಚಿತ್ ತಾಯಿ, ನೆಲ್ಲಿದ ತಾಯಿ ಎಲ್ಲ ಆದ್ಮೇಲೆ ಮತ್ತೊಂದು ಬೇರೆ ಉಂಟು. ಹೀಗೆ ಈ ಕಡೆಗೆ ಬಂದ್ರೆ ಎಲ್ಲಿ ನಮ್ಮ ಕಡೆ ಮತ್ತು ಈಚೆ ಕಡೆ ಹೋದ್ರೆ ಭಟ್ರು, ಹೆಗ್ಗೇರು ಎಲ್ಲ ಬಂದಿರ್ತಾರೆ. ಹೆಗ್ಗೇರು ಭಟ್ರ ಒಳಗೆ ಬರ್ತಾರೆ. ಈಗ ಕೊನೆ ಗಾಂವ್ಕಾರನು ಮತ್ತೆ ಏನಿಲ್ಲ, ಒಂದು ಪ್ರಕರಣಕ್ಕೆ ನಾಂದಿ ಆದ್ರೂ ಆಯ್ತು. ಹಾಗಾದ್ರೆ ಈ ವಿಧದ ಭೂಸುರ ಆ ನೆಲೆಯಲ್ಲಿ ನೀವು ಹೇಳಿದ ಸರಿ. ಈ ವಿಧದ ಭೂಸುರ ಅಡ್ಡ ನಾಮದವರು ಇದ್ದಾರೆ, ಉದ್ದ ನಾಮದವರು ಇದ್ದಾರೆ. ನಾಮದ ಭೇದವೇ ಇಲ್ಲ. ಇಲ್ಲ, ಅಷ್ಟು ಒಗ್ಗಟ್ಟು ನಿಮ್ಮಲ್ಲಿ. ನಿಜವಾಗಿ ಇವತ್ತಿನ ಮಟ್ಟಿಗೆ ಬಂದದ್ದೇ ಏನ ಇದು? ಬ್ರಾಹ್ಮಣರು ಇಷ್ಟು ಒಗ್ಗಟ್ಟು ನಮ್ಗೆ ಆಶ್ಚರ್ಯ ಆಗಿದೆ. ಹೋಗುವ ಕ್ರಮವಾದರೂ ಹೇಗೆ, ಇರುವೆ ಹೇಗೆ ಒಂದೊಂದು ಹಿಂಬಾಲಿಸಿಕೊಂಡು ಸಾಲಾಗಿ ಹೋಗ್ತದ್ದು, ಅದೇ ರೀತಿ ಅಷ್ಟು ಅದರಲ್ಲಿ ಶಿಸ್ತುಂಟು, ಅಚ್ಚುಕಟ್ಟು. ಹಾಗೆ. ಹಾಗಾದ್ರೆ ಎಲ್ಲಿಗೆ ಹೊರಟಿದ್ದು, ಇಲ್ಲಿಂದ ಬಂದಿದ್ದು ಅಂದ್ರೆ ನೀವು
ಕಾರ್ಯಕ್ರಮವನ್ನು ಪೂರೈಸಿ ಬಂದಿದ್ದು ಹಾ, ಅಥವಾ ಕಾರ್ಯಕ್ರಮಕ್ಕೆ ಹೊರಟಿದ್ದು ಹಾ. ಅದು ಗೊತ್ತಾಗೋದು ಕಷ್ಟ ಸರ್. ಆವಲ್ಲಿಂದ ಬಂದಿರಯ್ಯ ಭೂಮಿ ದೇವ ಮತ್ತಾವಲ್ಲಿಗೆ ಪಯಣವಯ್ಯ. ಹಾ, ನನಗೆ ಆಶ್ಚರ್ಯ ಆದದ್ದು ಇಲ್ಲಿಗೆ ಹೋಗುವುದು ನನಗೆ ಆಶ್ಚರ್ಯ ಆದದ್ದು ಅದೇ. ಏನು ಯಾಕೆ ಸೂಕ್ಷ್ಮಗ್ರಾಹಿ ನೀನು ಅಂತ ಅನಿಸಿದ್ದು ನನಗೆ ಹಾಗೆ. ಈ ಬ್ರಾಹ್ಮಣರ ಕಾರ್ಯಕ್ರಮಕ್ಕೆ ಹೋಗುವಾಗಿದ್ದ ಲವಲವಿಕೆ ಬರುವಾಗಿರುವುದಿಲ್ಲ. ಅದ್ರಲ್ಲಿ ಹೋಗುವಾಗಲೂ ಗಂಟಿರ್ತದೆ, ಬರುವಾಗಲೂ ಗಂಟಿರ್ತದೆ. ಅದು ಬಿಡು, ಅದು ನಮ್ದು ಕೆಲವು ಪರಿಕರ ಬೇಕು. ಹೌದು, ಅದೆಲ್ಲ ನಾನು ಹೇಳಿ ಅದು ಮುಖದಲ್ಲಿ ಅದ್ರಲ್ಲಿ ಒಂದೇ ಅಲ್ಲ. ಕಾರ್ಯಕ್ರಮಕ್ಕೂ ಹೋಗುವಾಗ ನಾವು ಚುರುಕಾಗಿ ಲವಲವಿಕೆಯಲ್ಲಿ ಹೋಗುವುದು ಸಹಜ. ಬರುವಾಗ ಅಲ್ಲಿ ಕಾರ್ಯಕ್ರಮ ಮುಗಿದು ಯಥೇಚ್ಛವಾದಂತ ಭೋಜನ ಪೂರೈಸಿ ಬರುವಾಗ ಸಹಜವಾಗಿ ನಮ್ಮಲ್ಲಿ ಆಲಸ್ಯ ಶುರುವಾಗ್ತದೆ. ಯಾಕೆಂದ್ರೆ ಹೊಟ್ಟೆ ತುಂಬದ ಮೇಲೆ ಹಾಗೆ ಅಲ್ವಾ. ಹಾಗಾಗಿ ಹೋಗುವಾಗಿದ್ದ ಲವಲವಿಕೆ ಬರುವಾಗಿರುವುದಿಲ್ಲ ಹೇಳಿದ್ದದು. ಹಾಗಾಗಿ ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೊರಟ್ರಿ? ಆ ಶಬ್ದ ಚಂದ. ಜೊತೆಯಲ್ಲಿ ಹಾ, ಅಯ್ಯೋ ಹಾ. ಗಂಡಸರೊಬ್ಬರೇ ಅಲ್ಲ, ಮತ್ತೆ ಹೆಂಗಸರು ಇದ್ದಾರೆ. ಹೆಣ್ಣಿರು ಮಕ್ಕಳು ಸಾಗ ಭೂಮಿ ದೇವ. ಹೆಣ್ಣಿರು ಮಕ್ಕಳು ಸಗ ಭೂಮಿ ದೇವ. ಹೆಣ್ಣಿರು ಮಕ್ಕಳು ಸಗ ಭೂಮಿ ದೇವ. ಕೂಡಿಕೊಂಡು ಒಬ್ಬ ಕಾಲುವೆನು ಭೂಮಿ ದೇವ. ಕೂಡಿಕೊಂಡು ಒಬ್ಬ ಕಾರ್ಯವೇನು ಭೂಮಿ ದೇವ. ಕಂಡರೆ ಕೌತುಕವಿಂದು ಭೂಮಿ ದೇವ. ಕಂಡರೆ ಕೌತುಕವಿಂದು ಭೂಮಿ ದೇವ. ಬೆಸಗೊಂಡರೆ ಬೇಡಿ ನನಗೆ ಭೂಮಿ ದೇವ. ಬೆಸಗೊಂಡರೆ ಬೇಡಿ ನನಗೆ ಭೂಮಿ ದೇವ. ಆವಲಿಂದ ಬಂದಿರಿ, ಆವಲಿಂದ ಬಂದಿರಯ್ಯ ಭೂಮಿ ದೇವ. ಭೂಮಿ ದೇವ. ತಾಯಿ ಬ್ರಾಹ್ಮಣರು ಅಂದ್ರೆ ಶುಭ ಕಾರ್ಯಕ್ಕೂ ಬೇಕು, ಅಶುಭ ಕಾರ್ಯಕ್ಕೂ ಬೇಕು. ವಿಷಯ ಹೌದು. ಹಾಗಾದ್ರೆ ಹಾ, ಶುಭದ ಕಾರ್ಯಕ್ಕೆ ಹೊರಟಾಗ ಹೀಗೆ, ಹಾ, ಅಶುಭಕ್ಕೆ ಬರುವಾಗ ಹೀಗೆ. ಹೌದು. ನಿಮಗೆ ಅದು ಮಾಡಬೇಕು ಅಂತಿದ್ರೆ ಹಾ, ಆ ಬಟ್ಟೆ ಕೊಡಿ. ಅಂದ್ರೆ ಹಿಂದೆ ಮುಂದಾಗ್ಲಿ ಅಂತ ನೋಡು. ಎಳೆಯುವುದು ನಾನು, ಸೀನುವುದು ಅವ. ಅದ್ರ ಅರ್ಥ ಏನು ಗೊತ್ತಾ? ಏನು? ತಂದೆ ಮಕ್ಕಳು ಋಣಾನು ಬಂದ. ಆ ರೀತಿ ಉಂಟು ಅದು. ಆ ರೀತಿ ಉಂಟು ಅಷ್ಟೇ. ಹಾ, ಸ್ವಾಮಿ, ವಾ. ಶುಭಕ್ಕೆ ಹೊರಟಿದ್ದೆ ಅಶುಭಕ್ಕೆ ಹೊರಟಿದ್ದೆ ಅಂತ ಗೊತ್ತಾಗೋದು ಯಾವಾಗ? ಯಾವಾಗ? ಹೊರಡುವಿಕೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲ ಅರ್ಥ ಆಗ್ತದೆ. ಹೌದು. ನೀವು ಶುಭದ ಕಾರ್ಯಕ್ಕೆ ಹೊರಟಿದ್ದೀರಿ ಅನ್ನೋ ಸಾಕ್ಷಿ ಉಂಟು. ಶುಭ ಕಾರ್ಯಕ್ರಮಕ್ಕ ಹೌದು, ಹೇಗೆ ಹೇಳ್ತಿ? ಅದಲ್ಲದೆ ಇದ್ರೆ ಹಾ. ನೋಡಿ, ಎಲ್ಲರನ್ನು ನೋಡಿ, ಹಾ. ಕೇವಲ ಗಂಡಸರನ್ನೇ ಅಲ್ಲ, ಹಾ, ಹಾ. ಹೆಂಡಿರು ಮಕ್ಕಳನ್ನ ಕೂಡಿಕೊಂಡು ಹೊರಟಿದ್ದಾರೆ. ಹೌದು. ಅದೇ ರೀತಿ ನೀವು ಹಾ. ನೀವು ನಿಮ್ಮ ಮಗಳು ಸೊಸೆ ಓಹೋ ಮಾಡೈತಿ ಮಗಳು ಉಂಟು. ಅಂದ್ರೆ ಮುಖ ನೋಡ್ರೆ ಗೊತ್ತಾಗ್ತದೆ ಮಗಳು ಅಂತ. ನೀ ಸುಮ್ಮನಿರು ನೀನು. ಮಗಳು ಅವಳು ಅಪ್ಪಯ್ಯನಿಗೆ. ಮಗು ಹೇಗೆ ಬೋದು ಮಗಳೇ? ಇವಳು ನನ್ನ ಮೂರನೇ ಹೆಂಡತಿ. ಹೌದು ಮಾಡೈತಿ. ನಾ ಮೊದ್ಲು ಪರಿಚಯ ಮಾಡ್ಕೊಡ್ದೆ ತಪ್ಪಾಯ್ತು. ನಿಮ್ಗೆ ಮನೆಯಿಂದ ಬರುವಾಗ್ಲೇ ಹೇಳಿದ್ದೇನೆ, ಹಾ. ನಿಮ್ಮ ಗಡ್ಡ ಎಲ್ಲ ಬಿಳಿಯಾಗಿದೆ, ನಿಮ್ಮ ತಲೆ ಕೂದಲು ತೋರಿಸಿ ಅವ್ರಿಗೆ ಗೊತ್ತಾಗ್ತದೆ ಪ್ರಾಯ ಆಗ್ಲಿಲ್ಲ ಅಂತ. ಎಂತ ಮುಂಡಾಸ್ ಬಿಚ್ಚಿ ಇದೆ. ಇವಳು ಸಾಯಿಲ್ಲ. ನನ್ನದು ಅಡ್ಡಿ ಬಿಚ್ಚಿ ಬಿಟ್ಟಿದ್ರೆ ಮತ್ತೇನಿಲ್ಲ. ಕೈಲಾಸ ಪರ್ವತದ ಪಕ್ಕದಲ್ಲಿ ಮತ್ತೊಂದು ಪರ್ವತ. ಒಂದು ಮಾತಾಡ್ತೀನಿ. ಅದಲ್ಲಮ್ಮ, ಇವಳು ನಿಮ್ಗೆ ವಿಷಯ ಗೊತ್ತಿಲ್ಲ ಅಲ್ಲ ಪಾಪ. ನೋಡಿ ಎಷ್ಟು ಯಾವತ್ತು ಹೌದು ಅಲ್ಲ ಅಂತಲ್ಲ.
ಹಾಗಂತ ಹತ್ರವೇ ಇದ್ಲು ಅವಳು. ಯಾಕೆಂದ್ರೆ ಹಾ ನೀನ್ ಹೀಗೆ ಹಾ ಅವ್ರು ಹೀಗೆ ಹಾ ಆಚೆಗಿದ್ದವ್ರು ಹಾಗೆ. ಮತ್ತೆ ಅವ್ರಿಗೆ ಬಹುಶಃ ನಾಲ್ಕು ಒಂದು ಮಗ ಅರೇ ಇರ್ಬೋದು ಹಾ. ಅಥವಾ ಮಗ ಸೊಸೆ ಇರ್ಬೋದು. ಹೀಗೆಲ್ಲ ಈ ಕಲ್ಪನೆ ಅದು ಕೆಲವು ಪ್ರಕರಣ ಆಗುದೇ ಹಾಗೆ. ಹಾ. ಅದ್ರ ಬದಲು ಮಾತಾಡುವಾಗ ಇವ್ರು ಯಾರು ಕೇಳ್ಬಿಟ್ರು ನಾವೇ ಹೇಳ್ತೇವೆ. ನೀವೇ ಕಲ್ಪನೆ ಮಾಡ್ಕೊಂಡು ಹೇಳಿದ್ರೆ ಇದು ಹೆಂಡತಿ ಮಗಳಾಗ್ತದೆ, ಮಗಳ ಹೆಂಡತಿ ಆಗ್ತದೆ. ಕಲ್ಪನೆ ಯಾವಾಗ ಬರ್ತದೆ ಗೊತ್ತುಂಟ? ಹಾ ಕಲ್ಪನೆಗೂ ಒಂದ್ ಸ್ವಲ್ಪ ಸಹಜತೆ ಹತ್ರ ಇರ್ಬೇಕು. ಇವು ಕೇಳುದು ಒಳ್ಳೇದು. ನಾ ಹೇಳಿದಾಗ ಈಗ ನೋಡು, ಇತ್ತು ನಾನು ಅನುಮಾನವೇ ಇಲ್ಲ. ಸತ್ಯ ಹೇಳ್ತೆ, ಅವಳು ನನ್ನ 3ನೇ ಹೆಂಡತಿ. ಸ್ವಾಮಿ, ಹಾ 3ನೇ ಹೆಂಡತಿಯನ್ನು ಕರ್ಕೊಂಡು ಬರುವಲ್ಲಿ ಹಾ ಮತ್ತಿಬ್ಬರನ್ನ ಯಾಕೆ ಬಿಟ್ಟು ಬಂದ್ರಿ ಸ್ವಾಮಿ? ನಾನ್ ಎಲ್ಲ ಒಟ್ಟಾಗಿ ಬರ್ಬೇಕಿತ್ತು. ನಾ ಬಿಟ್ಟದಲ್ಲ, ಅವರೇ ಬಿಟ್ಟು ಹೋದ್ರು. ಅಂದ್ರೆ ಬಟರ್ ಜೋಡ್ನವ್ರು ಲೆಕ್ಕ ಹಾಕ್ಬೇಡ. ಬ್ರಾಹ್ಮಣನನ್ನು ಬಿಟ್ಟು ಹೋಗುವ ಇಲ್ಲಪ್ಪ, ಹಾಗಾದದ್ದಲ್ಲ ಅದು. ಮತ್ತೆ ಅಂದ್ರೆ ನನ್ನ ಮೊದಲ ಹೆಂಡತಿ ಅಂದ್ರೆ ನಮ್ಮ ಅಪ್ಪಯ್ಯನೇ ಹುಡುಗಿ ನೋಡಿ ನಿರ್ಣಯ ಮಾಡಿದ್ದು. ಕ್ರಮ ಅದು. ಕ್ರಮ ಬಾಯಿಲೆ ಹೇಳುದು. ಹಾ. ಈಗ ಎಷ್ಟೋ ಮನೆಯಲ್ಲಿ ಗೋಳ್ ನೋಡ್ಬೇಕು. ಏನು ಹುಡುಗ ಹುಡುಗಿ ಅವ್ರವ್ರೊಳಗೆ ಮನಸ್ಸು ಮಾಡಿಕೊಂಡು ಮನೆಯವರು ಒಪ್ಪುದಿಲ್ಲ ಅಂತ ಓಡ್ ಹೋಗ್ಲಿಕ್ಕೆ ಮುಂದಾಗ್ತಾರೆ. ಆಗ ಮನೆಯವ್ರು ಹೋಗಿ ಕಾಲು ಹಿಡ್ಕೊಂಡು, ದಮ್ಮಯ್ಯ ಹಾಗೊಂದು ಮಾಡಬೇಡ, ನಮ್ಮ ಮರ್ಯಾದೆ ಪ್ರಶ್ನೆ, ನೀ ಹೇಳ್ದಾಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಕರ್ಕೊಬಂದು ಕೊನೆಗೆ ಆ ಮಂಗಲ ಪತ್ರದಲ್ಲಿ ನೋಡ್ಬೇಕು ಏನಂತ? ಗುರು ಹಿರಿಯರು ನಿಶ್ಚಯಿಸಿದ್ದು. ಇವ್ರು ನಿಶ್ಚಯ ಮಾಡದೆ ಹೋದ್ರೆ ಅವ್ರು ಓಡೋಗ್ತಿದ್ರು. ಕೊನೆ ಮರ್ಯಾದೆ ಇಟ್ಕೊಳ್ಳುದು. ಆದ್ರೆ ನಮ್ಮ ಕಾಲದಲ್ಲಿ ಆಗಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ಅಪ್ಪಯ್ಯ ಮೊದಲೇ ಭಯಂಕರ. ಅವರ ಮುಂದೆ ಮಾತಾಡುವಾಗೇ ಇಲ್ಲ. ಸ್ವಲ್ಪ ಸಿಟ್ಟಿನವ್ರೆ. ಹಾಗಂತ ಅಷ್ಟೇ ಒಳ್ಳೆಯವರು ಅವರು. ವಿಚಾರವಂತರು ಮತ್ತು ಜ್ಞಾನಿಗಳು ಸ್ವಲ್ಪ ಸಿಡಿ ಹೆಚ್ಚು. ಹೌದು, ಅಲ್ಲ ಅವರಿಗೆ ಅಲ್ದವ್ದೆಲ್ಲ ಕಂಡ್ರೆ ಆಗುದು ಇಲ್ಲ, ಹೇಳೇ ಬಿಡುದು. ಅವರು ಬಂದು ಹೇಳಿದ್ರು, ನಿಂಗೊಂದು ಹುಡುಗಿ ನೋಡಿದ್ ನಮ್ಮ ಮದುವೆ ಇಂಥ ದಿವಸ ಇಟ್ಕೊಳ್ಳುವ ಅಂದು. ಸರಿ, ತಂದೆಯ ಮಾತು ಮಾತಾಡ್ಲಿಲ್ಲ, ಮಾತಾಡುವಾಗೂ ಇಲ್ಲ. ಮದುವೆ ಮಂಟಪದಲ್ಲೇ ನಾನು ನೋಡಿದ್ದು, ಅಲ್ಲಿವರೆಗೆ ನೋಡ್ಲಿಲ್ಲ. ಶಿಸ್ತುಬದ್ಧ ಜೀವನ ನಿಂದ. ಗಡ್ಬಿಡಿ ಮಾಡಬೇಡ, ಅಂತರ್ಪಟ ತೆಗೆದು ನಾನು ನೋಡ್ತೆ ಅಂತ ನೋಡುದು. ಹುಡುಗಿ ಅಲ್ವಾ? ಹುಡುಗಿನೇ ಅದು ಹೇಳ ಸುಖ ಇಲ್ಲ. ಅಂದ್ರೆ ರೂಪ ಅಂದ್ರೆ ಅಪರೂಪ, ಬಣ್ಣ ಅಂದ್ರೆ ಸುಬ್ಬಣ್ಣ, ಬೆಳಿ ಅಂಶ ಯಾವ ಬದಿಲೂ ಇಲ್ಲ. ವರ್ಣನಾತೀತ ಸೌಂದರ್ಯ. ವರ್ಣನಾತೀತಿವಿ ಕೃಷ್ಣ ವರ್ಣೆ ಅಂದ್ರೆ ಅಷ್ಟು ಬಣ್ಣ ಅಂತ ಅಷ್ಟೇ. ಅದಕ್ಕೆ ಆ ಶಬ್ದ ಹೇಳಿದ್ದು ನಾನು. ಸುಮ್ಮನೆ ಇರ್ತೀರಾ? ಹಾ, ಕಪ್ಪನ್ನು ಯಾಕಷ್ಟು ಆಚಾರ ಮಾಡ್ತೀರಿ ನೀವು? ಅಂದ್ರೆ ಅಯ್ಯೋ ದೇವರೇ, ಹಾ ಮೆರೆವ ಸಾಲಿಗ್ರಾಮವು ಕಪ್ಪೆ. ನಮಗೆ ಸಮಾಧಾನ ಅದೇ. ಹೆಚ್ಚಿನ ವಿಗ್ರಹ ಪೂರ್ತಿ ಕಪ್ಪೆ. ಹೌದು. ಹಾಗಾಗಿ ನಾವು ಆ ಮಟ್ಟದಲ್ಲೇ ತಿಳ್ಕೊಂಡು ಇದು ವಿಗ್ರಹ ಅಂತ ಪೂಜೆ ಮಾಡುವುದೇ ಅಂತ ತಿಳ್ಕೊಂಡು ಬೇರೆ ಎಂತದ್ದು ಇಲ್ಲ. ಆದ್ರೆ ಮೋಸ ಏನು ಸೌಂದರ್ಯ ಉಂಟು. ಉಂಟು 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 ಉಂಟು. ಕಣ್ಣುಗುಡ್ಡೆ ಕಪ್ಪಾಗಿದ್ದಾಗ ಮಾತ್ರ ಅಲ್ವಾ ಚಂದ ಕೊಳಕಿರುವುದು? ಹೌದೌದು. ಮತ್ತೆ ಅದು ವಿಷಯ ಹೌದು. ನಾನು ನೋಡಿದ್ರೆ ಕಂಗಾಲಾಗಿಬಿಟ್ಟೆ. ಯಾಕೆ ಅಂದ್ರೆ ನಿಮ್ ಕಲ್ಪನೆ ಬೇರೆ ಇತ್ತು. ಅಲ್ಲಲ್ಲ, ಅವ್ರು ಭಟ್ರು ನೋಡ್ಕೊಂಡು ಈಗ ಭಟ್ರು ಅಂದ್ರೆ ನಿಮ್ಮ ನಮ್ಮ ಪುರೋಹಿತರು ಅವ್ರು ನೋಡ್ತಾ ಇದ್ಲು, ನಾನು ಇವಳು ನೋಡ್ತಾ ಇದ್ದೆ. ನಾನು ಇದು ಎಂತ ಕಥೆಯಪ್ಪ ಅಂತ. ಕೊನೆಗೆ ನೋಡ್ರೆ ಅವಳು ತಪ್ಪಲ್ಲ. ಅವಳು ಕಣ್ಣೇ ಹಾಕಿ ಒಂದ್ ಜಾತಿ ಇಳುಗಣ್ಣು ಹೀಗೆ. ಅವಳು ಇಳು ನೋಡ್ಬೇಕು ಅಂದ್ರೆ ಈ ಬದಿ ನೋಡ್ಬೇಕು. ಎಂತ ಮಾಡ್ಸ ಅಂತೂ ಆಯ್ತು, ಮದುವೆ ಆಯ್ತು. ಅದೇನ್ ಮಾಡ್ಲಿಕ್ಕಿಲ್ಲ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊಂಡು. ಹೊರಗಿನ ಸೌಂದರ್ಯ ಮುಖ್ಯ ಅಲ್ಲ ಸ್ವಾಮಿ. ಅದಲ್ಲ ಕಾಣದೇ ಇರುವಂತ ಹೃದಯ ಸೌಂದರ್ಯ ಮುಖ್ಯ. ನಾನು ಅವಳಲ್ಲಿ ಕಂಡದ್ದು ಅದು ಒಂದೇ, ಹೃದಯ ಸೌಂದರ್ಯವೇ. ಆದ್ರೆ ನೃತ್ಯ ಆಗಬೇಕು, ಸಂಸ್ಕಾರವಂತರಾಗಬೇಕು, ಅದೆಲ್ಲ ಉಂಟು, ಅದೆಲ್ಲ ಪ್ರಶ್ನೆ ಇಲ್ಲ. ಅಯ್ಯ ಸುಮ್ಮನೆ ಹೇಳುದಲ್ಲ. ಬೆಳಿಗ್ಗೆ ಎದ್ದಾಕ್ಷಣ ಬಾವಿಗೆ ಹೋಗುದು ಅವಳು. ಹಾ, ಅರ್ಥ ಆಯ್ತಾ ನಿಮ್ಗೆ? ನೀರಿಗೆ ತರ್ಲಿಕ್ಕೆ ನನ್ಗೆ ಗೊತ್ತಾಯ್ತದೆ. ಒಂದ್ ದಿವ್ಸ ನಮ್ದು ದಂಡಿಗೆ ಬಾವಿ ಹೋದವಳು ಬರ್ಲಿಲ್ಲ. ನಾ ಕಾಯ್ತಾ ಇದ್ದೆ. ಒಬ್ಬ ಮಾನಿ ಓಡ್ ಬಂದು ಹೇಳ್ದ, ಭಟ್ರೆ ನಿಮ್ ಹೆಂಡ್ರ ಬಾವಿಲಿ ಅಂದ. ತಡ ಮಾಡ್ಲಿಲ್ಲ, ಓಡೋದೆ. ಹೋದವ ಅಲ್ಲಿ ಮೋಸ ಆಯ್ತು ಅಂತ ಲೆಕ್ಕ ಹಾಕಿದೆ. ಮೊದ್ಲೇ ಹಿಂಗ್ ನೋಡುದಲ್ಲ, ಆ ದಂಡಿಗೆ ಇದ್ದದ್ದು ಬಹುಶಃ ಹಿಂದೆ, ಇವಳು ಕಂಡದ್ದು ಮುಂದೆ. ಹಾಗೆ ಕಾಲು ಹಾಕಿ ಬಿದ್ದದ್ದು ಅಂತ ಹೇಳಿ ಓಡ್ ಹೋಗಿ ಬಾವಿ ಹಾರ್ದೆ. ಹಾರ್ಬೇಕಾದ್ರೆ ನೆನಪಾಯ್ತು, ಕೆಸರು ತೆಗೆದೆ 5-6 ವರ್ಷ ಆಯ್ತು. ಕೊನೆಗೆ ಕೆಳಗೆ ಹೋದವ ಆಳ ಉಂಟು. ಕೆಳಗೆ ಹೋಗಿ ಸ್ವಲ್ಪ ಗಟ್ಟಿ ಜಾಗದಲ್ಲಿ ನಿಂತ್ಕೊಂಡು ಹುಡುಕ್ತೆ, ಎಲ್ಲೂ ಇಲ್ಲ. ಹಾಗಿದ್ರೆ ಮಾಣಿ ಸುಳ್ಳು ಹೇಳ್ದ.
ನಮ್ಮ ಮಂಗನ ಮಾಡ್ದಂತ ಈಜಿಕೊಂಡು ಮೇಲೆ ಬಂದೆ. ನಾ ಮೇಲೆ ಬಂದಾಗೂ ನಾ ನಿಂತು ಜಾಗೂ ಮೇಲೆ ಬರ್ತಾ ಉಂಟು. ಭೂಮಿಗೆ ಗುರುತ್ವಾಕರ್ಷಣಾ ಶಕ್ತಿ ಉಂಟು ಅಂತ ಕೇಳಿದ್ದೆ. ನನ್ನ ಪಾದಕ್ಕೂ ಬಂತ, ಇದು ಎಂತ ಎಳಕ ಬಂತು ಅಂತ ಹೋಗಿ ಮೇಲೆ ಬಂದು ನೋಡಿದ್ರೆ ಏನು ನಾನಿತ್ತದ್ದು ಗಟ್ಟಿ ಜಾಗ ಅಲ್ಲ, ನನ್ನ ಹೆಂಡತಿ ತಲೆ ಮೇಲೆ ನಿಂತದ್ದು. ಹೋಯ್ತೆ ಹೇಳಿ ಸುಖ ಎಂತ ಕೆಲಸ ಮಾಡಿಬಿಟ್ರೆ? ಏನಮ್ಮ ನಿಮ್ಮ ಕೈಯಾರು ಹೇಳ್ತಿಕೊಂಡ್ಬಿಟ್ರಲ್ಲ. ಕೊಯ್ಯಾರೆ ಅಲ್ಲ, ಕಾಲ ಅಪವಾದ ಹಾಕಬೇಡಿ. ನಾನು ಅಲ್ಲೂ ಅದೊಂದು ಜಾಗ್ರತೆ ಮಾಡಿದ್ದೆ, ಬಟ್ ಕೈಲಿ ತೆಗೆದ್ರು ಹೇಳು ಮಾತು ಬರಲಿಲ್ಲ. ಕಾಲಲ್ಲೂ ಹೋಯ್ತೆ ಅಂತ ಮಾಡಿ ಅಂತೂ ಋಣ ಅಷ್ಟೇ. ಅದೇ ಹಾಗೆ ತಿಳ್ಕೊಂಡೆ. ಋಣಾನುಬಂಧ ರೂಪೇಣ ಸುತಪತ್ನಿ ಅಲ್ಲ, ಪಶುಪತ್ನಿ ಸುತಾಲಯ. ನಾನು ಇನ್ನೋದು ನಮ್ಮ ಹಣೆ ಬರೋಷ್ಟು ಅಂತ ವಿಚಾರ ಮಾಡಿಕೊಂಡು ಇನ್ನೆಂಥದ್ದು ಬೇಡ ಅಂತ ಕೂತಿದ್ದೆ. ನಮ್ಮ ಊರಿನವರೆಲ್ಲ ಒಟ್ಟಾಗಿ ಬಂದ್ರು. ಭಟ್ರೆ ಮದುವೆ ಆಗ್ಬೇಕು ಅಂದ್ರು. ನೀವು ಎಷ್ಟೇ ಕಚ ಪಚ ಮಾತಾಡ್ರು ನಾ ಮದುವೆ ಆಗುದಿಲ್ಲ ಅಂತ. ಆದ್ರೆ ಪಾಪ ಅವ್ರು ಕೇಳ್ಬೇಕ, ಇಡೀ ಅಪರೂಪಕ್ಕೆ ಒಟ್ಟಾದವ್ರು ಕೇಳ್ತಾರ. ಅವ್ರು ಇವತ್ತೇ ಅವಕಾಶ ನನ್ನ ವಿಷಯವೇ ಮಾತಾಡಿದ್ದೆ ಬಿಟ್ಟರೆ ಬೇರೆ ಇಲ್ಲ. ಭಟ್ರೆ ನೀವು ಮದುವೆ ಆಗ್ಬೇಕು ಹೇಳುದು ಎಂತ ಕೇಳಿದೆ ನಮ್ಮ ಹುಡುಗರಲ್ಲೆಲ್ಲ ಊರ್ನವ್ರು. ಕೊನೆಗೆ ಹೇಳಿದ್ರು ನಿಮ್ಗಾಲ್ದೆ ಹೋದ್ರು ನಮ್ಗಾಗಾದ್ರೂ ಮದುವೆ ಆಗ್ಬೇಕು. ನಿಮ್ಗೆ ಹೇಗೆ ಅನಿಸ್ತು? ಶುಭ ಕಾರ್ಯಕ್ರಮಕ್ಕೆ ಬೇಕಲ್ಲ, ಅದು ಅವ್ರು ಹೇಳಿದ್ದು ಸರಿ. ಶಿಷ್ಯ ವರ್ಗ ಅಂತೂ ನಾನು ಮತ್ತೊಂದು ಮದುವೆ ಆದೆ. ಇದು ನಾನೇ ಆದದ್ದು. ಹುಡುಗಿ ನೋಡ್ಲಿಕ್ಕೆ ಚಂದ ಇದ್ದು ಯಥಾರ್ಥಕ್ಕೆ ಆಗ ಒಂದು ಅವಕಾಶ ಸಿಕ್ತು ಅಂತ ಬಿಡ್ಲಿಲ್ಲ. ಅದು ಒಂದು ಅವಳಿಗೆ ಈ ಕುಚಿಲಕ್ಕಿ ಉಂಡ ಅಭ್ಯಾಸ ಇಲ್ಲ. ನಾನೇನ್ ಮಾಡ್ತೆ ಕೇಳಿದ್ರೆ ಈ ಹೆಚ್ಚಾಗಿ ಅಗ್ನಿ ಮುಂದೆ ಕೂತ್ಕೊಳ್ಳೋದಲ್ಲ ಕಾರ್ಯಕ್ರಮಕ್ಕೆಲ್ಲ, ಹಾಗಾಗಿ ಉಷ್ಣ ಆಗ್ತದೆ ಅಂತ ಆಗಾಗ ಕುಚ್ಚಲಕ್ಕಿ ತಂದು ಇಟ್ಕೊಂಡು ಗಂಜಿ ಮಾಡ್ಕೊಂಡು ಉಣ್ಣುದು ನಾನು. ಆರೋಗ್ಯ ದೃಷ್ಟಿಯಿಂದ ತಂಪಾಗ್ಲಿ ಹೋಗಿ ಅಂತಾಯ್ತು. ಒಂದ್ ದಿವಸ ಬೆಳ್ತಿಗೆ ಅಕ್ಕಿ ಇಲ್ಲ, ಅದನ್ನೇ ಮಾಡು ಅಂದೆ. ಅವಳು ಮಾಡಿದ್ಲು. ಊಟ ಕೂತಿದ್ದೇವೆ, ಒಂದು ಮುಷ್ಟಿ ಕಟ್ಟು ಬಾಯಿಲ್ ಹಾಕದ್ದು ಅವಳು ಗಂಟ್ಲ ಸಿಕ್ ಬೀಳ್ಬೇಕಾ? ಯಾವುದು ಕುಚ್ಚಲಕ್ಕಿ ಎಳ್ಕೊಳ್ಳಿಕ್ಕೆ ಶುರು ಮಾಡಿದ್ಲು. ಎಳ್ಕೊಂಡ್ರು ಮೇಲೆ ಎಂತಾಯ್ತು ಕೇಳಿದೆ, ಮಾತೇ ಇಲ್ಲ. ಕೈ ಸನ್ನೆ ಬಾಯಿ ಸನ್ನೆ ಆ ತಡ ಮಾಡಲಿಲ್ಲ. ನೀರು ಕೊಡುವಂತ ಚಂಬಿ ಕೈ ಹಾಕಿದೆ, ಅದು ಮೋಚಿ ಬಿದ್ದು ಚಳ್ಳೆ ಹೋಯ್ತು. ಇನ್ನು ಏನ್ ಮಾಡುದು ಅಂತ ಎದ್ದು ಒಳಗೆ ಹೊರಟೆ. ಅಷ್ಟೊಟ್ಟಿಗೆ ಅವಳು ಹೀಗಂದು ಸೂಚನೆ ಕೊಟ್ಟದ್ದವಳೆ ಪಕ್ಕನ ತಲೆಗೆ ಹೋಯ್ತು. ತಲೆ ಕೈ ಹಾಕಿ ಬಗ್ಗಿಸಿದೆ. ಮುಷ್ಟಿ ಕಟ್ಟು ಕುತ್ತಿಗೆ ಗಂಟಿನ ಮೇಲೆ ಒಂದೇ ಪೆಟ್ಟು ಗಂಟಲ್ ಸಿಕ್ಕರೆ ಅನ್ನ ಪಸಕ್ಕನ ಕೆಳಗೆ, ಹಾಗೆ ಪ್ರಾಣ ಪುಸುಕ್ಕ ಎರಡನೇ ಹೆಂಡತಿ ನೀವಿಲ್ಲಿ ಬನ್ನಿ, ನಾಲ್ಕು ಎಲ್ಲ ಸರ್ವನಾಶ ಆದ ಏನು. ಹೀಗೆ ಈಗ ನೋಡಿ, ಅವ್ರಿಗೆ ಗೊತ್ತಿರ್ಲಿ, ಅವ್ರು ನಿಮ್ಮೊಟ್ಟಿಗೆ ಬಂದು ಭಟ್ರು, ಹೌದೌದು ಅವ್ರಿಗೆ ಗೊತ್ತಿದೆ. ಹೌದೌದು, ಆದ್ರೆ ಉಳಿದವ್ರಿಗೆ ಗೊತ್ತಾಗ್ಬೇಕಲ್ಲ. ಒಂದೇ ಅಲ್ಲ, ಅವರು ತೆಗ್ದವ್ರೆ ಅಂತ ಹಾಗೆ ಪಕ್ಕನ ತಲೆಗೆ ಹೋಯ್ತು ಅವರಿಗೆ. ಆವಾಗ ಕಾಲಾರೆ ಕೊಂದಿದ್ದು ಅಂತ ಹೇಳಿದ್ರಿ. ಹೌದು, ಈಗಲಾದ್ರೂ ಎರಡನೇ ಹೆಂಡತಿ ಕೈಯಾರೆ ಕೊಂದಿದ್ದು ಹೌದಲ್ಲ? ಪ್ರಾಮಾಣಿಕವಾದ ಸತ್ಯ. ಭಟ್ರು ಕೈಯಾರೆ ಹೆಂಡತಿ ಕೊಂದ್ಬಿಟ್ರೆ ಏನ್ ಮಾಡ್ಲಿಕ್ಕೂ ಇಲ್ಲ, ಒಪ್ಕೊಳ್ಳುದೆ. ನನ್ಗೆ ಅದ್ರ ಮೇಲೆ ಮಾನಸಿಕ ಆಯ್ತು. ನಾನ್ ಮತ್ತೆ ಜಾತಕ ನೋಡುವಾಗ ನಮ್ಮ ಜಾತಕದಲ್ಲಿ ಇರುವುದೇ ಹಾಗೆ. ಎಷ್ಟು ಮದುವೆ ಆದ್ರೂ ಹೆಂಡತಿ ಸಾಯುವುದೇ. ವಿದುರ ಯೋಗ ಎಂತ ಮಾಡ್ತೇನೆ ನೀನು? ಅಪ್ಪ ಜಾತಕ ನೋಡ್ಲಿಲ್ವಾ? ಎಂತದ ನಾವು ಈ ಬರೀ ಬಹಳ ಕೆಲವು ನೋಡು ಇಂಥದ್ದೇ ಗಂಡ ಅಂತ. ನಾನು ಊರ್ನವ್ರದೆಲ್ಲ ನೋಡುವವ, ನಮ್ದೇ ನಾನು ನೋಡ್ಕೊಳ್ಳಿಲ್ಲ. ಕೊನೆ ನೋಡುವಾಗ ಹೀಗುಂಟು. ಅಪ್ಪ ಇನ್ಮೇಲೆ ವಿಶ್ವಾಸ ಇಟ್ಟಿದ್ದೆ. ಕೊನೆಗಿನ್ನು ಮದುವೆ ಬೇಡ ಅಂತ ಕೂತಿದ್ದೆ. ಒಂದ್ ದಿವ್ಸ ಇವಳು ಅಪ್ಪಯ್ಯ ಕೈಲಂತದ್ದು ಹಿಡ್ಕೊ ಬಂದ್ರು. ನಂಗೆ ಅನುಮಾನ ಆಯ್ತು, ಬರಬೇಡಿ ಮೇಲೆ ಮೆಟ್ಲೆತ್ತಬೇಡಿ ಅಂದ್ಬಿಟ್ಟೆ. ಯಾಕೆ ಮದುವೆ ವಿಷಯಕ್ಕಾದ್ರೆ ನಂಗೆ ಗೊತ್ತಾಯ್ತು. ಆಗ ಹೇಳಿದ್ರು, ಇಲ್ಲಪ್ಪ ನಿಮ್ಮ ವಿಷಯ ಕಲ್ಯಾಣ ಗುಣ ಕೇಳ್ಕೊಂಡೇ ಬಂದದ್ದು. ಎಂತಕ್ಕೆ ಸ್ವಾಮಿ ನೋಡಿ, ನಮ್ದು ಜಾತಕದಲ್ಲಿ ಹೀಗೆ ಬೇಡ ಅದು ಹೇಳಿದ್ರು. ಅದೆಲ್ಲ ನನ್ನ ಮಗಳ ಜಾತಕ ನೋಡಿ ಅಂದ್ರು. ನೋಡಿದ್ರೆ ಎಷ್ಟು ಮದುವೆ ಆದ್ರೂ ಗಂಡ ಸಾಯುವುದು ಅಂತ. ನಮ್ದು ವಿದುರ, ಅವಳು ವಿದುವ. ಅದು ಜಾತಕದಲ್ಲಿ
ಈ ಮೊದಲು ನಿಮ್ಗೆ ಎರಡು ಆಗಿತ್ತು. ನಮ್ದು ಎರಡು ತೆಗ್ದಿದ್ದೆ, ಅವಳು ಹೊಸ್ತು ನೀ ಮತ್ತದು ಜಾತಕನ್ನೇ ಹಿಡ್ಕೊಂಡು ಬಂದದ್ದು ಅಲ್ಲ. ಶಾಸ್ತ್ರದ ಪ್ರಕಾರ ಉಂಟು, ಕ್ರಮ ಏನ್ ತಪ್ಪಲ್ಲ, ಅದು ಬೇರೆ. ವಿಧವಾಗಿ ಹೋಗಿದ್ರೆ ಮೊದಲು ಬೇರೆ ಮದುವೆ ಮಾಡೋದು ಉಂಟು. ಅದೆಲ್ಲ ಉಂಟು. ಬಹುಶಃ ಅವ್ರ ಅಪ್ಪ ಇನ್ನೂ ನೋಡ್ಲಿಲ್ಲ. ಕುಂಭ ವಿವಾಹ ಎಲ್ಲ ಮಾಡ್ಬೋದಿತ್ತು, ಎಲ್ಲ ಸರ್ವನಾಶ. ಅಂತೂ ಇಂತೂ ಮದುವೆ ಆಗಿ ಆಯ್ತು. ಈಗ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮಿಬ್ಬರ ದಾಂಪತ್ಯ ಚೆನ್ನಾಗುಂಟು. ಕೆಲವು ಸಲ ನಾ ವಿಚಾರ ಮಾಡುದು, ನಾನು ಹೇಳಲಿಕ್ಕೆ ತಡ ಆದ್ರೆ ಒಂದ್ ದಿವ್ಸ ಬೊಬ್ಬೆ ಹಾಕಿ ಬಿಟ್ರು. ಅಯ್ಯೋ ಯಜಮಾನ್ರು ಹೋದ್ರು ಅಂತ. ಆಚೀಚೆ ಮನೆಯವರೆಲ್ಲ ಓಡ್ಬಿಡ್ತಾರೆ, ನಾನೆಲ್ಲ ಬೈಕೊಂಡೆ ಅವ್ರಿಗೆ. ನಂಗೆ ಎಂಥದ್ದು ಆಗ್ಲಿಲ್ಲ ಅಂದೆ. ಈಗ ಹೇಳ್ಬೇಕು ಅಂದ್ರೆ ಜಾತಕ ಹೊಡ್ಕೊಳ್ತಾ ಉಂಟು ನಂದು ಉಂಟು. ಎಷ್ಟೊತ್ತಿಗೆ ಯಾವ ಜಾತಕ ಮೇಲೆ ಬೀಳ್ತದೆ ಹೇಳಲಿಕ್ಕಿಲ್ಲ. ಹಾಗಾಗಿ ನಮಗ್ ತೊಂದ್ರೆ ಇಲ್ಲ, ಮೇಲೆ ಬೀಳುವುದೇ ಬೇಡ. ಮೊದಲಿನ ಹೆಂಡತಿ ಮಗ ಒಬ್ಬರು ನಾನು ಕೊಟ್ಟು ಹೋಗಿದ್ದಾರಲ್ಲ, ಮುಖ ನೋಡಿ ಹಾಗೆ ಅಂತ. ನಾನು ಹೆಂಡತಿ ಮುಖ ನೋಡಿಲ್ಲ. ಆದ್ರಿಂದ ಇವಂದು ನೋಡುದು ಬೇಡ. ಅದಕ್ಕೆ ಎಲ್ಲಿಂದ ಬಂದಿದ್ದು, ಎಲ್ಲಿಗೆ ಹೊರಟಿದ್ದು, ಏನು ವಿಚಾರ ಸ್ವಾಮಿ ತಿಳ್ಕೊಳ್ಳುವ ಆಸೆ ಹೇಳ್ತೀರಾ? ಬೇರೆ ಯಾರಾದ್ರೂ ನನಗೆ ಹೇಳಲಿಕ್ಕೆ ಸಮಯ ಇಲ್ಲ. ನಯ ವಿನಯ ಬ್ರಾಹ್ಮಣರ ಬಗ್ಗೆ ಇದ್ದ ನಿನ್ನ ಗೌರವ ಉಂಟಲ್ಲ, ನಾ ಹೇಳಿಯೇ ಹೋಗುದು. ಹಾಗೆ ಹೇಳ್ತೀರಾ? ಹೇಳೇನಮ್ಮ? ಹಾಗೆ